ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ನಾವು ಇವತ್ತು ಪ್ರೋಟೀನ್ ರಿಚ್ ಇರುವಂಥ ಒಂದು ರೆಸಿಪಿ ಮಾಡತ್ತೇವಿ. ಸೊ ಅದ ರೆಸಿಪಿ ಏನಂತ ನೋಡೋಣ ಬರ್ರಿ. ನೋಡ್ರಿ, ಈ ರೆಸಿಪಿ ಶುಗರ ಮತ್ತು ಬಿ ಪಿ ಇದ್ದವ್ರಿಗಂತೂ ತುಂಬ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ರಾಗಿ ಎಲ್ಲರಿಗಿನ್ನ ತುಂಬ ಹೆಲ್ದಿ ಆದಂಥ ಒಂದು ಧಾನ್ಯ ಅಂತಲೇ ಹೇಳ್ಬೋದು. ಈಗ ನೋಡ್ರಿ, ನಾ ಇಲ್ಲಿ ಒಂದು ವಾಟಿ ರಾಗಿ ಹಿಟ್ಟು ತೊಗೊಂಡೇನು. ಅದಕ್ಕೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಬೇಕು. ಆಮೇಲೆ ಒಂದು ಟೊಮೆಟೊ, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು. ಆಮೇಲೆ ಹಸಿ ಮೆಣಸಿನ್ಕಾಯಿನೂ ಹಾಕಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಈ ರೀತಿ ನಾವು ಎಲ್ಲನೂ ಇದಕ್ಕೆ ಕಟ್ ಮಾಡಿ ಈ ರಾಗಿ ಹಿಟ್ಟಕ್ಕೆ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಬೇಕಿದ್ರೆ ಈ ರಾಗಿ ಹಿಟ್ಟಕ್ಕೆ ಗಜ್ರಿಕಾಯಿನೂ ತುರಿದ ಹಾಕ್ಬೋದು. ಆಮೇಲೆ ನೋಡ್ರಿ, ಇಲ್ಲಿ ಸ್ವಲ್ಪ ನಾವು ಹಸಿದ ಎಣ್ಣೆ ಹಾಕಬೇಕು. ಈ ರೀತಿ ಎಲ್ಲ ಐಟಮ್ನು ಹಾಕಿ ಒಂದ್ಸಲ ನಾವು ಇದನ್ನು ಚಲೋ ತಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ನಾವಿಲ್ಲಿ ಈ ರೀತಿ ಚಲೋ ತಂಗೆ ಡ್ರೈ ಮಿಕ್ಸ್ ಮಾಡ್ಕೊಂಡಾದಿಂದ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನ ಚಲೋ ತಂಗೆ ನಾದ್ಕೋಬೇಕು. ಇಲ್ಲಿ ನೋಡ್ರಿ, ನಾವು ಇಲ್ಲಿ ಇದಕ್ಕೆ ತಣ್ಣೀರು ಹಾಕೋದಿಲ್ಲ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ಇದನ್ನು ಹಿಟ್ಟು ಚಲೋ ತಂಗೆ ಕಲಿಸ್ಕೋಬೇಕು. ನೀರು ಭಾಳ ಬಿಸಿನೂ ಇರಬಾರ್ದು, ಭಾಳ ತಣ್ಣಗೂ ಇರಬಾರ್ದು, ಮೀಡಿಯಮ್ ಇರಬೇಕು. ಆ ನೀರು ಹಾಕಿ ನಾವನ್ನ ಹಿಟ್ಟನ್ನ ಚಲೋ ತಂಗೆ ಈ ರೀತಿ ನಾದ್ಕೋಬೇಕು. ಹಿಟ್ಟು ಭಾಳ ತೆಳ್ಳಗೂ ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಈ ಹಿಟ್ಟನ್ನು ನಾವು ಮೀಡಿಯಮ್ಮ ಕಲಿಸ್ಕೋಬೇಕು. ಇದನ್ನು ನಾವು ವಾರದಾಗ 2-3 ಸಲ ಮಾಡ್ತೇವೆ. ಸೊ ನಿಮಗೂ ಇದು ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಈಗ ನೋಡ್ರಿ, ನಾ ಇಲ್ಲಿ ಹಿಟ್ಟು ಕಲಿಸ್ಕೊಂಡಾದಿಂದ ಈ ರೀತಿ ನೋಡ್ರಿ ಒಂದು ಪ್ಲಾಸ್ಟಿಕ್ ತೊಗೊಂಡೇನು. ನೀವು ಬೇಕಿದ್ರೆ ಬಟರ್ ಪೇಪರ್ ಸಿಗ್ತೈತಿ, ಆಮೇಲೆ ಬಾಳೆ ಎಲೆ ಇರ್ತೈತಿಲ್ಲ, ಬಾಳೆ ಎಲೆ ಮೇಲೂ ಈ ರೊಟ್ಟಿನ ತಟ್ಟಬಹುದು. ಈಗ ನೋಡ್ರಿ, ನಾ ಇಲ್ಲಿ ಏನು ಒಂದು ಪ್ಲಾಸ್ಟಿಕ್ ತೊಗೊಂಡಿಲ್ಲ ಕಟ್ ಮಾಡ್ಕೊಂಡ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಆ ಪ್ಲಾಸ್ಟಿಕ್ಕೂ ಎಣ್ಣೆ ಹಚ್ಚಿ, ಆಮೇಲೆ ಹಿಟ್ಟು ಏನು ತೊಗೊಂಡಿರ್ತೀವಲ್ಲ ಹಿಟ್ಟಿನ ಉಳಿಗೂ ಎಣ್ಣೆ ಹಚ್ಚಿ ಇದನ್ನ ರೊಟ್ಟಿನ ನಾವು ಭಾಳ ತೆಳ್ಳಗೆ ತಟ್ಟಬಾರ್ದು, ಸ್ವಲ್ಪ ದಿಪ್ಪ ಇರಬೇಕು. ಅಂದ್ರನ್ನ ಸ್ವಲ್ಪ ಮೆತ್ತಗಿರ್ತೈತಿ. ಭಾಳ ತಿಳು ತಟ್ಟಿದ್ವು ಅಂದ್ರೆ ಕಟ್ಟಕ್ಕಾಗ್ತೈತಿ, ರೊಟ್ಟಿ ತಿನ್ನೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಈ ರಾಗಿ ರೊಟ್ಟಿನ ನಾವು ಸ್ವಲ್ಪ ದಿಪ್ಪನ ತಟ್ಟಬೇಕು. ಈಗ ನೋಡ್ರಿ, ಉಳ್ಳಿ ಮಾಡ್ಕೊಂಡಾದಿಂದ ಉಳ್ಳಿಗೂ ಸ್ವಲ್ಪ ಎಣ್ಣೆ ಹಚ್ಚಿ, ಪ್ಲಾಸ್ಟಿಕ್ಕು ಎಣ್ಣೆ ಹಚ್ಚಿ ಈ ರಾಗಿ ರೊಟ್ಟಿನ ಒಂದೇ ಕೈಯಿಂದ ಈ ರೀತಿ ತಟ್ಟಬೇಕು. ಪದೇ ಪದೇ ರಾಗಿ ಅಂಬಲಿ, ರಾಗಿದ ದೋಸೆ ಅದು ಇದು ತಿಂದ ಬೇಜಾರಾಗಿತ್ತಂದ್ರೆ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ಈ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗ್ತೈತಿ. ಆಮೇಲೆ ಸಖತ್ ಟೇಸ್ಟ್ನೂ ಇರ್ತೈತಿ. ಯಾಕಂದರೆ ನಾವು ಇದಕ್ಕೆ ಹಸಿದ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಹಸಿ ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಇವೆಲ್ಲ ಐಟಮ್ ಹಾಕಿರೋದ್ರಿಂದ ಈ ರೊಟ್ಟಿಗೆ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಇರ್ತೈತಿ. ನೋಡ್ರಿ, ಈ ರೀತಿ ನಾವು ರೊಟ್ಟಿನ ತಟ್ಟಿ ನಾವು ಅವಾಗಲೇ ಹಂಚ ಕಾಯಕ್ಕಿಟ್ಟಿನು. ಸೊ ಈ ರೀತಿ ತವಿ ಕಾದಾದಿಂದ ಈ ರೊಟ್ಟಿನ ತವಿ ಮೇಲೆ ಹಾಕಿ ಚಲೋ ತಂಗೆ ಲೋ ಫ್ಲೇಮ್ದಾಗ ಇದನ್ನು ಬೇಯಿಸ್ಕೋಬೇಕು. ಭಾಳ ಗ್ಯಾಸ್ ಹೈ ಫ್ಲೇಮ್ ಇಡೋದಿಲ್ಲ. ಸೊ ಹೈ ಇಟ್ಟಿವಂದ್ರೆ ಜಲ್ದಿನ ರೊಟ್ಟಿ ಹೊತ್ತೈತಿ, ಆಮೇಲೆ ಚಲೋ ತಂಗೆ ಬೇಯೋದಿಲ್ಲ, ಹಿಟ್ಟಿಟ್ಟ ಇರ್ತೈತಿ ಒಳಗೆಲ್ಲ. ಆ ಕಾರಣಕ್ಕೆ ನಾವು ಈ ಮಸಾಲ ರಾಗಿ ರೊಟ್ಟಿನ ಸಣ್ಣ ಉರಿ ಒಳಗನ ಚಲೋ ತಂಗೆ ಬೇಯಿಸ್ಕೋಬೇಕು. ನೋಡ್ರಿ, ಈ ರೀತಿ ನಾವು ತವಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ರೊಟ್ಟಿ ಹಾಕಿ ರೊಟ್ಟಿನ ಬೇಯಿಸ್ಕೋಬೇಕು. ಆಮೇಲೆ ಮ್ಯಾಲೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಚಪಾತಿ ಯಾವ ರೀತಿ ಬೇಯಿಸ್ತೇವಲ್ಲ ನಾವು, ಅದೇ ರೀತಿ ನಾವು ಈ ಮಸಾಲ ರಾಗಿ ರೊಟ್ಟಿನ ಚೆಂದಂಗೆ ಬೇಯಿಸ್ಬೇಕು. ನೋಡ್ರಿ, ಈ ಮಸಾಲ ರಾಗಿ ರೊಟ್ಟಿನ ನಾವು ಸ್ವಲ್ಪ ಕಡ್ತಾರ್ಲೆ ಪ್ರೆಸ್ ಮಾಡಿ ಚಲೋ ತಂಗೆ ಒತ್ತಿ ಬೇಯಿಸ್ಕೋಬೇಕು. ಯಾಕಂದ್ರೆ ರೊಟ್ಟಿ ದಿಪ್ಪ ತಟ್ಟಿರ್ತೀವಲ್ಲ, ಹಸಿ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಚಲೋ ತಂಗೆ ಪ್ರೆಸ್ ಮಾಡಿ ಈ ರೊಟ್ಟಿನ ಬೇಯಿಸ್ಕೋಬೇಕು. ಈಗ ನೋಡ್ರಿ, ನಮ್ದು ಪರ್ಫೆಕ್ಟಾಗಿ ರೊಟ್ಟಿ ರೆಡಿ ಆಗೈತಿ. ನೋಡ್ರಿನ ಬಾಯಾಗ ನೀರು ಬರತ್ತವು, ಅಷ್ಟೊಂದು ಸಖತ್ತಾಗೈತಿ. ಸೊ ಈ ಮಸಾಲ ರೊಟ್ಟಿನ ನೀವು ಮೊಸರ, ಶೇಂಗಾ ಚಟ್ನಿ, ಆಮೇಲೆ ಟೊಮೆಟೊ ಚಟ್ನಿ ಇವೆರಡರ ಜೊತೆನೂ ಹಚ್ಕೊಂಡು ತಿಂದ್ರೆ ಕಾಂಬಿನೇಷನ್ ಚಲೋ ಇರ್ತೈತಿ. ಮತ್ತು ಇವೆರಡರ ಜೊತೆನೇ ಅದು ಟೇಸ್ಟ್ ಹತ್ತೈತಿ. ಐ ಹೋಪ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಟ್ರೈ ಮಾಡಿರಿ, ಟೇಸ್ಟ್ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.